ಹಾಯ್ ಹಲೋ ಗೈಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಆರಾಮಿದ್ದೀನಿ ಗೈಸ್. ಹೆಂಗೆ ಗೊತ್ತಾ, ನಾನಿವತ್ತು ಬೈಕಲ್ಲಿ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಸೇರಿ ಬೈಕ್ ತೊಗೊಂಡು ಹೋಗೋಣ ಅಂಥೇಳಿ ಧಾರವಾಡದಿಂದ ಸೌದತ್ತಿಗೆ ಬೈಕಲ್ಲಿ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಯಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಆದರೆ ಏನೋ ಒಂಥರ ಎಂಜಾಯ್ಮೆಂಟ್ ಅನ್ನಿಸ್ತಾ ಇತ್ತು. ಹಾಗೆ ಮುಂದೆ ಬರ್ತಾ ಕುರಿಗಳೆಲ್ಲ ಸಿಕ್ಕು ಕುರಿದೆಲ್ಲ ವೀಡಿಯೋ ಮಾಡಿಕೊಂಡು ಒಂಥರ ಬೈಕ್ ಜರ್ನಿ ಅಂದರೆ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ಹೋದ್ವಿ. ಸಿಕ್ಕಾಪಟ್ಟೆ ಗಾಳಿ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಎಲ್ಲಾದರೂ ಸೈಡ್ಗೆ ಹಾಕ್ರಿ ನೋಡೋಣ ಅಂತ ಹೇಳಿದೆ. ನಮ್ಮ ಮನೆಯವ್ರೂ ಆಯಿತು ಬಾ, ಅಲ್ಲಿ ಶಾಪ್ ಇತ್ತು ಪೆಟ್ರೋಲ್ ಬಂಕ್ ಹತ್ರ, ಅಲ್ಲಿ ಸ್ಟಾಪ್ ಮಾಡಿ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಇವ್ರು ಹೇಳ್ತಾಯಿದ್ರು ನಾನು ಬೈಕಲ್ಲಿ ಬೇಡ, ಕಾರ್ ತೊಗೊಂಡು ಹೋಗೋಣ, ಇಲ್ಲ ಅಂತ ಹೇಳಿದ್ರೆ ಬಸ್ಸಿಗೆ ಹೋಗೋಣ ಅಂತ ಹೇಳಿದ್ರೆ, ನಾ ಬೇಡ ಬೈಕಲ್ಲೇ ಹೋಗೋಣ ಅಂತ ಹೇಳಿದ್ರೆ ಅದಕ್ಕೆ ಭಯಕೊಂತಿದ್ರು. ಹಂಗೂ ಹಿಂಗೂ ಮಾಡ್ತಾ ಸೌದತ್ತಿ ರೀಚ್ ಆದಿವ್ರಿ. ಅಲ್ಲಿಂದ ಫಸ್ಟ್ ಜೋಗುಳಬಾವಿ ಐತಲ್ರಿ, ಜೋಗುಳಬಾವಿ ಸತ್ಯಮ್ಮಗೆ ಹೋದ್ಮೇಲೆ ನೋಡಿದ್ವಿ ಗದ್ದಲ ಇಲ್ಲ ಅಂತ ಅಂದ್ಕೊಂಡ್ವಿ. ಇಲ್ಲಿ ಜನರು ಜಾಸ್ತಿ ಇರಲಿಲ್ಲ, ಅಂದರೂ ಒಳಗಡೆ ಹೋಗಿ ನಾವು ಸತ್ಯಮ್ಮನ ದರ್ಶನ ಮಾಡಲಿಲ್ಲ, ಹೊರಗಿಂತನೇ ದರ್ಶನ ಮಾಡ್ಕೊಂಡು ಮುಂದೆ ಬಂದೀವ್ರಿ. ಬರ್ತಾ ಇದ್ದಾಗ ನಮ್ಮ ಮನೆಯವರಲ್ಲಿ ಇಬ್ಬರು ಅಮ್ಮಗಳು ಕುಂತಿದ್ರ. ಅವ್ರಿಗೆ ಸ್ವಲ್ಪ ಭಾಳ ಏಜ್ ಆಗಿತ್ತು. ಎಷ್ಟೊಂದು ಮಂದಿ ಅಲ್ಲಿ ಭಂಡಾರ ಹಚ್ಚಿ ದುಡ್ಡು ಕೇಳ್ತಾರೆ, ಆದರೂ ಇವ್ರು ಏಜ್ ಆಗಿತ್ತಲ್ಲ ಅವ್ರಿಗೆ ಕೊಡೋಣ ಬಾ ಅಂಥೇಳಿ ಏಜ್ ಪರ್ಸನ್ಗೆ ನೋಡಿ ಸ್ವಲ್ಪ ನಮ್ಮ ಕೈಲಿ ಆಗಿದ್ದಷ್ಟು ಕೊಟ್ಟು ಮತ್ತೆ ಬೈಕ್ ತೊಗೊಂಡು ನಮ್ಮ ಪಯಣನ ನಾವು ಸೌದತ್ತಿ ಯಲ್ಲಮ್ಮ ಗುಡ್ಡದ ಕಡೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಕಾಣಿಸ್ತೈತಲ್ಲ, ಇಲ್ಲಿ ಯಾವಾಗಲೂ ಈ ಥರ ಮಳೆಗಾಲದಲ್ಲಿ ಫುಲ್ ಜೋಗ್ ಫಾಲ್ಸ್ ಥರ ಕಾಣಿಸ್ತಿತ್ತು. ಈ ಸತಿ ಅಲ್ಲಿ ಏನು ನೀರೂ ಇರಲಿಲ್ಲ. ಹಂಗೆ ಈ ಕಡೆ ನಾ ತೋರಿಸಿದ್ನಲ್ಲ, ಆ ಕಡೆ ಹೋದ್ರೆ ಮುನ್ನವಳ್ಳಿ ಬರ್ತಾ ಅಲ್ಲಿ ನಮ್ಮ ಅಮ್ಮರ ಊರು ಐತಿ. ಅಲ್ಲಿಂದ ಮುಂದೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟಿ ಗದ್ದಲ ಅಂದ್ರೆ ಸಿಕ್ಕಾಪಟ್ಟಿ ಗದ್ದಲ ಇತ್ತು. ಈ ಗದ್ದಲ ನೋಡಿ ನಮ್ಮ ಮನೆಯವ್ರು ಹೇಳತ್ತಿದ್ರೆ ಭಾಳ ಗದ್ದಲ ಐತಿ, ಅಲ್ಲಿ ನೋಡಿದ್ರೆ ಗದ್ದಲ ಇಲ್ಲ, ಮಂದಿ ಇರಂಗಿಲ್ಲ ಅಷ್ಟೊಂದು ಅಂದು ಅಂದ್ಕೊಂಡ್ವಿ. ಮುಂದೆ ಬಂದ್ಮೇಲೆ ಸಿಕ್ಕಾಪಟ್ಟಿ ಮಂದಿ ಇತ್ತು. ಒಳಗೆ ಹೋಗಿ ನೋಡೋಣ ಬಾ ಅಂತೇಳಿ ಹೋದಿವ್ರಿ. ಒಳಗೆ ಹೋಗ್ತಾ ಇದ್ದಂಗಂತೂ ಸಿಕ್ಕಾಪಟ್ಟಿ ಶಾಕ್ ಆಯ್ತು. ಯಾಕಂದ್ರೆ ಭಾಳ ಅಂದ್ರೆ ನಾವೇನು ಹೋಗಿದ್ದೆ ಚಲೋ ಹುಣ್ಣಿಮೆ ಅಲ್ಲ ರೀ, ಆದ್ರೂ ಎಷ್ಟೊಂದು ಗದ್ದಲ ಇತ್ತು. ಮಾಮೂಲಿ ಬರ್ತಾವಲ್ರಿ ಮಿಡಲ್ ಆ ಹುಣ್ಣಿಮೆ ಹೋಗಿದ್ದು ನಾವು. ಎಲ್ಲಮ್ಮ ಹುಣ್ಣಿಮೆ ಅವು ಇವು ಬರ್ತಾವಲ್ರಿ, ಆ ಹುಣ್ಣಿಮೆಗೇನು ಹೋಗಿರಲಿಲ್ಲ ನಾವು. ಗುರು ಪೂರ್ಣಿಮೆನೂ ಅಲ್ಲ ಇದೆ ಅವತ್ತು ಹೋಗಿದ್ದು ನಾವು. ಮಾಮೂಲಿ ಅದು ಹುಣ್ಣಿಮೆ ಇತ್ತು, ನನಗೂ ನೆನಪಿಲ್ಲ ಇದೆ. ಭಾಳ ದಿವಸದಿಂದ ವಿಡಿಯೋ ಮಾಡಿದ್ದೆ. ಈ ಅಮ್ಮ ನೋಡ್ರಿ ಪಾಪ ಎಲ್ಲಮ್ಮನ ತೋರ್ಸಾಕೊಂದಿನಲ್ರಿ ಮೇಲೆ ಇಟ್ಕೊಂಡಾರಲ್ಲ ತಲೆ ಮೇಲೆ. ನಾವಾದ್ರೂ ಪಾಳ್ಯಾಗ ಹಂಗೆ ಬರೇಕೆಲ್ಲ ಹೋಗೋಕೆ ಕೈಕಾಲು ಅಂತೀವಿ, ಅವ್ರಂತೂ ಪಾಪ ಹೊತ್ಕೊಂಡೆ ಬಂದಿರ. ಹಾಗೆ ಇಲ್ಲಿ ಮುಂದೆ ನೋಡಿದ್ರೆ ಇವ್ರು ಮುಸ್ಲಿಮ್ಸ್ ಯಾಕೆ ಕಾಣತ್ತಿದ್ರಲ್ರಿ ಅವ್ರು. ನೋಡ್ರಿ ಎಲ್ಲಮ್ಮ ಯಾರ್ಯಾರು ಗುಲಿತಾ ಅನ್ನಕ್ಕೆ ಇದ ಸಾಕ್ಷಿ. ಯಾಕಂದ್ರೆ ಅವರು ಮುಸ್ಲಿಮ್ಸ್ ರೀ, ಅವ್ರಿಗೆ ಜಡಿ ಬಂದೈತಿ. ಮತ್ತು ಅವರು ನಮ್ಮ ಕನ್ನಡ ದೇವ್ರಿಗೆ ನಡ್ಕೊತಾರೆ. ನಾವು ಜಾತಿ ಭೇದ ಭಾವ ಮಾಡ್ತೀವಿ, ದೇವ್ರಿಗೆ ಜಾತಿ ಭೇದ ಭಾವ ಇಲ್ಲ ಅಂತ ಹೇಳ್ತಾರಲ್ರಿ, ಸುಳ್ಳಲ್ಲ. ಹಾಗೆ ಮುಂದೆ ಹೋಗ್ತಾ ಈ ಪಾಪು ಭಾಳ ಚಂದ ರಿಯಾಕ್ಟ್ ಮಾಡತ್ತಿತ್ತ. ಇದ್ರ ಜೊತೆ ಮಾತಾಡ್ಕೊಂಡು ಹಂಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಭಾಳ ಚಂದ ಇತ್ತು ರೀ, ಕ್ಯೂಟ್ ಆಗಿತ್ತು, ಮಸ್ತ್ ನೋಡಿದ ತಕ್ಷಣ ಆಗ್ತಾ ಇತ್ತು. ಏನೋ ಅದನ್ನು ನೋಡ್ಕೊಂಡು ಕಾಲು ನೋವೆಲ್ಲ ಹೋದ್ರಿ. ಅಲ್ಲೇ ನಿಂತ್ಕೊಂಡು ಅದನ್ನು ಆಟಾಡ್ಸ್ಕೊಂಡು ಇದ್ವಿ. ಎಲ್ಲರೂ ಆ ಪಾಪುನ ಮಾತಾಡ್ಸ್ಕೊಂಡೇ ಟೈಮ್ ಪಾಸ್ ಮಾಡಿದ್ರು. ನಾನು ಹಂಗೆ ಅದನ್ನು ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಹಂಗೂ ಹಿಂಗೂ ಮಾಡಿ ಪಾಳೆ ಸ್ವಲ್ಪ ಅರ್ಧ ಬಂತು. ಅಂದರೂ ಒಂದು 32-33 ಲೈನ್ ಅದಾವ ರೀ, ಎಲ್ಲ ದಾಟ್ಕೊಂಡ್ಬರ್ಬೇಕು. ಒಳಗೆ ಬಂದ ತಕ್ಷಣ ತಾಯಿದ ಗುಡಿ, ಗರ್ಭಗುಡಿ ನೋಡಿ ಸಿಕ್ಕಾಪಟ್ಟಿ ಖುಷಿ ಆಯ್ತು. ಮತ್ತು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೀವ್ರಿ. ಅಮ್ಮನೂ ನನ್ನ ಜೊತೆಗೆ ಬಂದಿದ್ಲು ಎಲ್ಲಮ್ಮಮ್ಮ, ಅದೊಂಥರ ಏನೋ ಖುಷಿ ಆಯ್ತು. ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಹಾಗೆ ಇಲ್ಲಿ ಮುಂದೆ ಬಂದು ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ನಾ ಈ ರೀಲ್ಸನ್ನ ಇನ್ಸ್ಟಾದಾಗ ಆಗಲೇ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಮಾಡ್ಕೊಂಡ್ವಿ, ಒಂದು ರೀಲ್ಸ್ ಮಾಡ್ಕೊಂಡು ಅಲ್ಲಿಂದ ಒಂದೆರಡು ನಾನು ನನ್ನ ಹಸ್ಬೆಂಡ್ ಫೋಟೋಸ್ ತಕ್ಕೊಂಡು ಸೆಲ್ಫಿ ತಕ್ಕೊಂಡು ಮತ್ತು ಹೊರಗಡೆ ಬಂದೀವ್ರಿ. ಏನಂತ ಹೇಳಿದ್ರೆ ಇಲ್ಲಿ ಹೋಗ್ಬೇಕಂತಂದ್ರೆ ಬೆಳಗ್ಗೆ ಹೋಗ್ಬೇಕ್ರಿ. ಜಲ್ದಿ ಹೋದ್ರೆ ಅಷ್ಟೊಂದು ಗದ್ದಲಿರಂಗಿಲ್ಲ, ಸ್ವಲ್ಪ ಲೇಟಾಗಿ ಹೋದ್ರೆ ಭಾಳ ಗದ್ದಲಿರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ 3 ಗಂಟೆಲಿಂದನೂ 6 ಗಂಟೆ ಮಟ್ಟ ಕ್ಲೋಸ್ ಮಾಡ್ತಾರೆ ರೀ. ಹಾಗಾಗಿ ಮತ್ತು ಹೊರಗಡೆ ಬಂದು ಒಂದು ಸ್ವಲ್ಪ ಪಳ್ಳಾರ ತೊಗೊಂಡ್ವಿ. ಹಂಗೆ ಬರೀ ಕೈಲಿ ಹೋಗ್ಬಾರ್ದಂತ ಅಲ್ಲಿ ಯಲ್ಲಮ್ಮ ಗುಡ್ಡದ ಮೇನ್ ಇದ್ರ ಹತ್ರ ನಾವು ಜೋಗ್ ಫಾಲ್ಸ್ ನೋಡ್ಲಿಲ್ಲ ರೀ. ಇಲ್ಲಿ ನೋಡ್ರಿ ಜೋಗ್ ಫಾಲ್ಸ್ ಥರನ ನೀರು ಹರಿಯಾಕಂತಿತ್ತು, ಏನೋ ಹತ್ರ ಖುಷಿ ಆಯ್ತು. ಹಂಗೆ ಮುಂದೆ ಬರ್ತಾ ಉಪ್ಪಿಟ್ಟು ಪ್ರಸಾದ ಇಟ್ಟಿದ್ದು ಯಾರೋ ಭಕ್ತರ ಈ ದಿನದಾಗ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸ್ತಿತ್ತು. ನಾವು ಬೆಳಗ್ಗೆ 1 ಗಂಟೆಗೆ ಹೋದಾರ ಸಂಜೆಗೆ 4 ಮಟ್ಟ ದರ್ಶನಕ್ಕೆ ಅಲ್ಲೇ ನಿಂತ್ಕೊಂಡಿದ್ವಿ. 4 ಏನು ಜಾಸ್ತಿನ ಆಗಿತ್ತು. ಅಲ್ಲಿಂದ ಉಪ್ಪಿಟ್ಟಿಂದ ಮತ್ತೆ ನಮ್ಮ ಪಯಣ ಸಿಕ್ಕಾಪಟ್ಟಿ ಟಯರ್ಡ್ ಅನಿಸ್ಕೊಂಡು ರಿಟರ್ನ್ ನಾವು ಧಾರವಾಡ ಕಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಅಲ್ಲಿಂತ ನೋಡ್ತಾ ಹೊಳಿ ನೋಡಿದ್ವಿ. ಮಲಪ್ರಭಾ ನದಿ ರೀ, ಅದು ಹೊಳಿ ಅಲ್ಲ, ನದಿ ನೋಡ್ಕೊಂಡು ಮತ್ತೆ ಮುಂದೆ ಬಂದೀವಿ. ನಾವು ಹಂಗೆ ಎಲ್ಲಿ ಗಾಡಿ ಸ್ಟಾಪ್ ಮಾಡಲಿಲ್ಲ, ಅಲ್ಲಿಂದ ಸೀದಾ ಊರಿಗೆ ಬಂದ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ. ಥ್ಯಾಂಕ್ ಯು.